ಬಹಳ ವರ್ಷಗಳ ಹಿಂದೆ ಇಂದಿನ ಕರ್ನಾಟಕದ ಭಾಗದಲ್ಲಿ ಒಂದು ಮಹಾನ್ ಸಾಮ್ರಾಜ್ಯ ಬೆಳೆಯುತ್ತಿತ್ತು. ಅದು ಚಾಲುಕ್ಯರ ಸಾಮ್ರಾಜ್ಯ. ಪುಲಕೇಶಿ ಎರಡನೆಯ ಉದಯ ಅಥವಾ ಇಮ್ಮಡಿ ಪುಲಿಕೇಶಿ. ಆ ಸಮಯದಲ್ಲಿ ಒಬ್ಬ ಮಹಾನ್ ರಾಜ ಇದ್ದನು. ಅವನು ಬಹಳ ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಯುದ್ಧಕಲೆಗಳಲ್ಲಿ ಪರಿಣತಿ ಹೊಂದಿದ್ದನು. ಒಮ್ಮೆ ಅವನಿಗೆ ದೊಡ್ಡ ಸವಾಲು ಎದುರಾಯಿತು. ಉತ್ತರ ಭಾರತದ ಮಹಾನ್ ರಾಜ ಉತ್ತರಪತೇಶ್ವರ ಎಂಬ ಬಿರುದಾಂಕಿತ ಹರ್ಷವರ್ಧನ ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದ ಕಡೆ ವಿಸ್ತರಿಸಲು ಬಯಸಿದನು. ನರ್ಮದಾ ನದಿ ಬಳಿ ಮಹಾಯುದ್ಧ. ಎರಡೂ ಮಹಾರಾಜರು ಮುಖಾಮುಖಿಯಾದರು. ಯುದ್ಧ ನಡೆದದ್ದು ನರ್ಮದಾ ನದಿ ತೀರದಲ್ಲಿ. ಇಮ್ಮಡಿ ಪುಲಕೇಶಿ ತನ್ನ ಸೈನ್ಯವನ್ನು ಚಾತುರ್ಯದಿಂದ ಬಳಸಿ ಹರ್ಷನ ಸೇನೆಯನ್ನು ತಡೆದನು. ಇದು ಬಹಳ ದೊಡ್ಡ ಜಯವಾಗಿತ್ತು. ಈ ಜಯದಿಂದ ಚಾಲುಕ್ಯರ ಹೆಸರು ದೇಶದಾದ್ಯಂತ ಪ್ರಸಿದ್ಧವಾಯಿತು. ಕಲೆ ಮತ್ತು ಸಂಸ್ಕೃತಿ. ಚಾಲುಕ್ಯರು ಕೇವಲ ಯೋಧರು ಮಾತ್ರ ಅಲ್ಲ, ಅವರು ಕಲಾಪ್ರಿಯರೂ ಆಗಿದ್ದರು. ಚಾಲುಕ್ಯರು ನಿರ್ಮಿಸಿದ ಪ್ರಸಿದ್ಧ ದೇವಾಲಯಗಳೆಂದರೆ ಐಹೊಳೆ ದೇವಾಲಯಗಳ ಹುಟ್ಟೂರೆಂದು ಪ್ರಸಿದ್ಧ ಪಟ್ಟದಕಲ್ಲು ಯುನೆಸ್ಕೋ ಪಾರಂಪರಿಕ ತಾಣ ಆಗಿದೆ. ಬಾದಾಮಿ ಗುಹಾ ದೇವಾಲಯಗಳಿಂದಾಗಿ ಖ್ಯಾತಿಯನ್ನು ಪಡೆದಿದೆ. ಈ ದೇವಾಲಯಗಳು ಇಂದಿಗೂ ನಮ್ಮ ಇತಿಹಾಸದ ಗರ್ವವನ್ನು ತೋರಿಸುತ್ತವೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಮ್ಮಡಿ ಪುಲಕೇಶಿಯ ಆಡಳಿತದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಸ್ವರ್ಣ ಶಿಖರವನ್ನೇರಿತು. ಆದರೆ ಕಾಲ ಕಳೆದಂತೆ ಇತರ ರಾಜವಂಶಗಳೊಂದಿಗೆ ಯುದ್ಧಗಳು ನಡೆದವು ಮತ್ತು ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಿತು. ಆದರೂ ಶಿಲ್ಪಕಲೆ, ದೇವಾಲಯಗಳ ನಿರ್ಮಾಣ, ಯುದ್ಧವೀರತೆ, ಅವರ ಸಾಧನೆಗಳು ಇಂದಿಗೂ ಜೀವಂತ ಮತ್ತು ಅಮರವಾಗಿವೆ.